ಗದಗದ ಜನಸಂಪರ್ಕ ಸಭೆಯಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಎದುರು ಮನವಿಗಳ ಮಹಾಪೂರ. ಮುಂಡರಗಿ ಎಪಿಎಂಸಿ ವ್ಯಾಪಾರಸ್ಥರ ವಿರುದ್ಧ ದಲಿತ ಮತ್ತು ಮಾದಿಗ ಮಹಿಳಾ ಹಮಾಲರಿಂದ ಶೋಷಣೆಯ ಗಂಭೀರ ಆರೋಪ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯರಾತ್ರಿ 1ರವರೆಗೂ 15ರಿಂದ 19 ಗಂಟೆ ದಾಸ್ಯ ದುಡಿಮೆ, ಅಂಗಡಿ ಮಾಲೀಕರಿಂದ ಕಿರುಕುಳ ಹಾಗೂ ಬೆದರಿಕೆ ಆರೋಪ. ಗದಗ ಜಿಲ್ಲಾ ಸಭಾಂಗಣದಲ್ಲಿಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾರ್ವಜನಿಕ ಕುಂದುಕೊರತೆ ಆಲಿಕೆ ಸಭೆಯಲ್ಲಿ ದಲಿತ, ಶೋಷಿತ ಹಾಗೂ ಶ್ರಮಿಕ ಮಹಿಳೆಯರ ದೂರುಗಳ ಸುರಿಮಳೆಯೇ ಹರಿದು ಬಂದಿದೆ. ಗದಗ ಜಿಲ್ಲೆಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಮಹಿಳಾ ಆಯೋಗದ ಜನಸಂಪರ್ಕ ಸಭೆಗೆ ಆಗಮಿಸಿದ ನೂರಾರು ದಲಿತ ಹಾಗೂ ಶ್ರಮಿಕ ಮಹಿಳೆಯರು ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿ ತಮ್ಮ ಅಳಲನ್ನು ತೋಡಿಕೊಂಡರು. ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ಮಹಿಳಾ ಹಮಾಲರ ಸಂಘ ಹಾಗೂ ಕಿಸಾನ್ ಜಾಗೃತಿ ಸಂಘದ ನೇತೃತ್ವದಲ್ಲಿ ಮುಂಡರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಹಿಳಾ ಕಾರ್ಮಿಕರು ಗಂಭೀರ ದೂರನ್ನು ಸಲ್ಲಿಸಿದರು. ದಲಿತ ಹಾಗೂ ಮಾದಿಗ ಸಮುದಾಯಕ್ಕೆ ಸೇರಿದ ಈ ಮಹಿಳಾ ಹಮಾಲರನ್ನ ಕೇವಲ ರಾಶಿ ದಬ್ಬುವ ಕೆಲಸಕ್ಕಷ್ಟೇ ಅಲ್ಲದೆ ಎಪಿಎಂಸಿ ವ್ಯಾಪಾರಸ್ಥರ ಹಾಗೂ ದಲ್ಲಾಳಿಗಳ ಮನೆಗಳಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆ ತನಕ ಬಲವಂತವಾಗಿ ಅಮಾನವೀಯವಾಗಿ ಕೆಲಸ ಮಾಡಿಸಿಕೊಳ್ಳಲಾಗ್ತಾ ಇದೆ. 15ರಿಂದ 19 ಗಂಟೆಗಳ ಕಾಲ ಸುದೀರ್ಘ ದೈಹಿಕ ಶ್ರಮ ವಹಿಸಿದ್ರೂ ಕೂಡ ಮನೆ ಕೆಲಸಕ್ಕೆ ನಿರಾಕರಿಸಿದ್ರೆ ಅಂಗಡಿಯಲ್ಲಿ ಕೆಲಸವಿಲ್ಲ ಅಂತ ಬೆದರಿಕೆ ಹಾಕಲಾಗ್ತಾ ಇದೆ ಅಂತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಮುಂಡರಗಿ ನಗರದ ಸುಮಾರು 20ಕ್ಕೂ ಅಧಿಕ ಕುಟುಂಬಗಳ ಮಾಜಿ ದೇವದಾಸಿಯರ ಕಲ್ಯಾಣ ಮತ್ತು ಪುನರ್ವಸತಿಗಾಗಿ ಸಲ್ಲಿಸಿದ ಮನವಿಯಲ್ಲಿ ಮಾಜಿ ದೇವದಾಸಿಯರಿಗೆ ಜಮೀನು ಮತ್ತು ವಸತಿ ಕಲ್ಪಿಸಿಲ್ಲ. ಸುಮಾರು 70ರಿಂದ 80 ಜನರ ಕುಟುಂಬಗಳು ಬೀದಿಯಲ್ಲಿ ವಾಸಿಸುವ ಸ್ಥಿತಿ ತಲುಪಿದೆ. ಅವರಿಗೆ ತಕ್ಷಣವೇ ಸರ್ಕಾರಿ ಸೌಲಭ್ಯ, ಕೆಲಸ ಮತ್ತು ಪುನರ್ವಸತಿ ಒದಗಿಸಬೇಕು ಅಂತ ಕಿಸಾನ್ ಜಾಗೃತಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಮರಿಯಮ್ಮ ಅಳವಂಡಿ ಆಗ್ರಹಿಸಿದ್ರು. ಈ ದೂರುಗಳನ್ನು ಆಲಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಶ್ರಮಿಕ ಮಹಿಳೆಯರನ್ನ ಜೀತದಾಳುಗಳಂತೆ ದುಡಿಸಿಕೊಳ್ಳುವ ವರ್ತಕರ ಧೋರಣೆಯನ್ನ ತೀವ್ರವಾಗಿ ಖಂಡಿಸಿದರು. ಕಾನೂನು ಬಾಹಿರವಾಗಿ ಬಲವಂತದ ದುಡಿಮೆ ಮಾಡಿಸಿಕೊಳ್ಳುವವರ ವಿರುದ್ಧ ಜಿಲ್ಲಾಡಳಿತ ತಕ್ಷಣವೇ ಜಂಟಿ ಸಭೆ ಕರೆದು ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಸಂಬಂಧಪಟ್ಟವರನ್ನ ಬೆಂಗಳೂರಿಗೆ ಸಮನ್ ಮಾಡಿ ಕಳಿಸುತ್ತೇವೆ ಅಂತ ಶಿಸ್ತಿನ ಎಚ್ಚರಿಕೆ ಕೂಡ ನೀಡಿದರು. ಶೋಷಿತರ ಹಾಗೂ ಕಾರ್ಮಿಕ ಮಹಿಳೆಯರ ಹಕ್ಕುಗಳನ್ನು ಯಾರೇ ಹತ್ತಿಕ್ಕಲು ಯತ್ನಿಸಿದ್ರೂ ಕೂಡ ಆಯೋಗ ಸುಮ್ಮನಿರಬಾರದು. ಮುಂಡರಗಿಯ ಶ್ರಮಿಕ ಮಹಿಳೆಯರಿಗೆ ನ್ಯಾಯ ಸಿಗುತ್ತದೆಯೇ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿಯುತ್ತದೆ ಎನ್ನುವುದನ್ನು ರಾಷ್ಟ್ರ ಕ್ರಾಂತಿ ನ್ಯೂಸ್ ನಿರಂತರವಾಗಿ ಕಣ್ಣಿಡಲಿದೆ. ಕ್ಯಾಮರಾಮನ್ ಜೊತೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ಗದಗ. ಒಂದೇ ಒಂದು ನಿವೇಶನ ಕೊಡಲಾಗಿದೆ. ಅವ್ರಿಗೆ ಏನು ನಾವು ಕಾನೂನು ಪ್ರಕಾರ ಸರ್ಕಾರದಲ್ಲೇ ಮಾಡಿರೋ ಯೋಜನೆಗಳನ್ನ ತಲುಪಿಸಲಾಗದೆ ಇದ್ರೆ ಖಂಡಿತವಾಗ್ಲೂ ಆಯ್ತಾ. ನಾನು ಈಗ ಅವ್ರಿಗೆ ಅದಕ್ಕೆ ಉತ್ತರ ಹೇಳ್ತೀನಿ. ಈಗ ಏನ್ ಮಾಡ್ತೀರಾ, ನಾನು ರಿಪೋರ್ಟ್ ಮಾಡೋದು ಸಭೆ ಕರೆದು ಏನಿದೆ ಎಲ್ಲೆಲ್ಲಿ ರೆಕ್ಟಿಫೈ ಆಗಬೇಕು, ನಾವು ಪೊಸಿಷನ್ ಇಂದ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಯಾರು ಏನ್ ಅಧಿಕಾರಿ ಇರ್ತಾರೆ ಅವ್ರನ್ನ ಮೇಡಮ್ ಈಗ ಜಿಲ್ಲಾಧಿಕಾರಿಗಳ ಮತ್ತು ಮಾನ್ಯ ಶಾಸಕರ ಗಮನಕ್ಕೆ ತಂದು ಅದು ಶೀಘ್ರವಾಗಿ ಸಭೆ ಮಾಡಿ ಶೀಘ್ರವಾಗಿ ಅದನ್ನ ಪರಿಹರಿಸುವಂತ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ.